ನವೆಂಬರ್ ಕ್ರಾಂತಿ ವಿಚಾರ. ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬಂದಿದ್ದು ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ತಾನೇ ಹಾಸನಕ್ಕೆ ಹೋಗಿದ್ರು, ಹಾಸನಾಂಬೆ ದರ್ಶನ ಪಡೆದ್ರು, ಖಡ್ಗಮಾಲಾ ಸ್ತೋತ್ರವನ್ನು ಪಠಣೆ ಮಾಡಿದ್ರು. ಈಗ ರಾಯಚೂರಿನ ಪವರ್ಫುಲ್ ದೇವರ ದರ್ಶನವನ್ನು ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲಿ ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ರಾಯರ ವೃಂದಾವನ ದರ್ಶನ ಮಾಡಿ ಪೂಜೆಯನ್ನು ನೆರವೇರಿಸಿದ್ದಾರೆ ಡಿ ಕೆ ಶಿವಕುಮಾರ್. ರಾಯರ ಏಕಶಿಲಾ ವೃಂದಾವನ ಮತ್ತು ಬಿಚ್ಚೋಲಿ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಜಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಅದನ್ನು ಕೂಡ ಅವರು ಪಡೆಯಲಿದ್ದಾರೆ. ನಿಮಗೆ ಮಂಚಾಲೆ ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ಲವನ್ನು ಕೂಡ ಮಂತ್ರಾಲಯಕ್ಕೆ ಹೋದಾಗ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ, ಭೇಟಿ ಮಾಡ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅದೇ ರೀತಿ ಕುಟುಂಬ ಸಮೇತರಾಗಿ ನಿನ್ನೆ ಬೆಂಗಳೂರಿನಿಂದ ರೈಲ್ನಲ್ಲಿ ಹೊರಟಿದ್ದರು ಡಿ ಕೆ ಶಿವಕುಮಾರ್. ಇವತ್ತು ಅವರು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ವೃಂದಾವನ ದರ್ಶನವನ್ನು ಪಡೆದಿದ್ದಾರೆ. ಗುರು ರಾಯರು ಸಶರೀರರಾಗಿ ವೃಂದಾವನ ಪ್ರವೇಶಿಸಿದ ಪುಣ್ಯ ಸ್ಥಳ ಮಂತ್ರಾಲಯ. ಆ ಮಂತ್ರಾಲಯದಲ್ಲಿ ಡಿ ಕೆ ಶಿವಕುಮಾರ್ ಕುಟುಂಬಸ್ಥರಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ರಾಯರ ದರ್ಶನ, ಅದಾದಮೇಲೆ ಮಂಚಾಲಮ್ಮನ ದರ್ಶನ ಎಲ್ಲವನ್ನು ಪಡೆದು ಪಂಚಮುಖಿ ಆಂಜನೇಯ ದರ್ಶನವನ್ನು ಪಡೆದು ಆ ನಂತರ ಅವರು ಅಲ್ಲಿಂದ ತೆರಳುತ್ತಾರೆ. 5 ಗಂಟೆಗೆ ಆ ಕಡೆಯಿಂದ ವಾಪಸ್ ಬೆಂಗಳೂರಿಗೆ ರೈಲಿನಲ್ಲೇ ಹೊರಡುತ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಮಂತ್ರಾಲಯಕ್ಕೆ ಹೋಗಿರ್ತಕ್ಕಂಥದ್ದು. ಇತ್ತೀಚೆಗೆ ಅವರು ಈ ಟೆಂಪಲ್ ರನ್ ಜಾಸ್ತಿ ಮಾಡಿರ್ತಕ್ಕಂಥದ್ದನ್ನು ಕೂಡ ತಾವು ಅಬ್ಸರ್ವ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಗಣ್ಯ ವ್ಯಕ್ತಿಗಳಿಗೆ ಪ್ರವೇಶ ಕೊಡುವಂತಹ ದ್ವಾರದಿಂದ ಡಿ ಕೆ ಶಿವಕುಮಾರ್ ಅವರು ವೃಂದಾವನದ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು. ಆ ದೇವಸ್ಥಾನದ ನಿಯಮದ ಪ್ರಕಾರವೇ ಅವರು ಪಂಚಶಲ್ಯವನ್ನು ತೊಟ್ಟು ಪತ್ನಿ ಸಮೇತರಾಗಿ ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ. ನೋಡಬೇಕು ಇಲ್ಲೂ ಕೂಡ ಏನಾದರೂ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸ್ತಾರಾ ಅಂತ ಹಾಸನದಲ್ಲಿ ಮಾಡಿದ್ರಲ್ಲ, ಅದೇ ರೀತಿ ಆಯಾ ಸ್ಥಳಕ್ಕೆ ಹೋದಾಗ ಅಲ್ಲಿನ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಕ್ಕಂಥ ಪ್ರತೀತಿ ಅವರಿಗೆ ಇದೆ.